ಆತ್ಮೀಯ ಸ್ನೇಹಿತರೆ ನಮಸ್ಕಾರ. ಗೆಳೆಯರೆ, ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಮೂಡಾ ಹಗರಣದ ತನಿಖೆಯ ಕೆಳಹಂತದ ನ್ಯಾಯಾಲಯದಲ್ಲಿ ಅಂದರೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಆದಂತಹ ವಿಚಾರಣೆಯ ತೀರ್ಪು ಇವತ್ತು ಹೊರಗಡೆ ಬೀಳುತ್ತೆ. ಇವತ್ತು ತೀರ್ಪು ಹೊರಗಡೆ ಬಂದ ನಂತರ ಸಿಎಂ ಸಿದ್ದರಾಮಯ್ಯ ಅವರ ಭವಿಷ್ಯ ನಿರ್ಧಾರ ಆಗತ್ತೆ ಅಂತ ನಿನ್ನೆಯಿಂದಲೂ ಕೂಡ ಎಲ್ಲರೂ ಕುತೂಹಲದಿಂದ ಕಾಯ್ತಾ ಇದ್ರು. ಏನಾಗಬಹುದು ಸಿಎಂ ಸಿದ್ದರಾಮಯ್ಯ ಅವರ ಭವಿಷ್ಯ ಅಂತ ಈಗ ಕೆಳಹಂತದ ನ್ಯಾಯಾಲಯ ಅಂದರೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧದ ತನಿಖೆಯ ತೀರ್ಪು ಹೊರಗಡೆ ಬಂದಿದೆ. ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಎಫ್ಐಆರ್ ದಾಖಲು ಮಾಡಿ ಲೋಕಾಯುಕ್ತಕ್ಕೆ ತನಿಖೆಗೆ ಆದೇಶವನ್ನು ಕೋರ್ಟ್ ನೀಡಿದೆ. ಹಾಗಾದರೆ ಗೆಳೆಯರೆ, ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಈಗ ತಕ್ಷಣಕ್ಕೆ ಎಫ್ಐಆರ್ ದಾಖಲಾಗಿದೆ. ಈ ಎಫ್ಐಆರ್ನಿಂದ ಸಿಎಂ ಸಿದ್ದರಾಮಯ್ಯ ಅವರು ಅರೆಸ್ಟ್ ಆಗ್ತಾರಾ? ಸಿಎಂ ಸಿದ್ದರಾಮಯ್ಯ ಅವರು ತತ್ಕ್ಷಣಕ್ಕೆ ರಾಜೀನಾಮೆ ಕೊಡಬೇಕಾಗಿರುವಂತಹ ಪರಿಸ್ಥಿತಿ ಎದುರಾಗುತ್ತಾ? ಸಿದ್ದರಾಮಯ್ಯ ಅವರನ್ನ ಲೋಕಾಯುಕ್ತ ಪೊಲೀಸರು ವಶಕ್ಕೆ ಪಡಿತಾರಾ? ಈ ಎಲ್ಲ ವಿಚಾರವಾಗಿ ಒಂದಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ. ಗೆಳೆಯರೆ, ಸಿಎಂ ಸಿದ್ದರಾಮಯ್ಯ ಅವರ ಪ್ರಕರಣ ನಿನ್ನೆ ಮತ್ತು ಇವತ್ತು ಬಹಳ ಕುತೂಹಲ ಕೆರಳಿಸಿತ್ತು. ನಿನ್ನೆ ಹೈಕೋರ್ಟ್ನಲ್ಲಿ ಏನು ಆದೇಶ ಆಗುತ್ತೆ, ಸಿಎಂ ವಿರುದ್ಧ ರಾಜ್ಯಪಾಲರು ಕೊಟ್ಟಿರುವಂತಹ ಪ್ರಾಸಿಕ್ಯೂಷನ್ ವಿಚಾರವನ್ನು ಸರಿಯಾಗಿದೆಯಾ ಇಲ್ಲವಾ ಅಂತ ಹೈಕೋರ್ಟ್ ನಿನ್ನೆ ತೀರ್ಪನ್ನು ಕೊಡ್ತು. ಸಿಎಂ ವಿರುದ್ಧದ ತನಿಖೆಗೆ ಸ್ಯಾಂಕ್ಷನ್ ಅನ್ನು ಕೂಡ ಕೊಡ್ತು 17A ಅಡಿಯಲ್ಲಿ. ಅದೇ ರೀತಿಯಾಗಿ ಕೆಳಹಂತದ ನ್ಯಾಯಾಲಯಕ್ಕೆ ಇದ್ದಂತಹ ತಡೆಯನ್ನು ಕೂಡ ಹೈಕೋರ್ಟ್ ನಿನ್ನೆ ಆ ತಡೆಯನ್ನು ತೆಗೆದುಹಾಕ್ತು. ಸೊ ಇವತ್ತು ಕೆಳಹಂತದ ನ್ಯಾಯಾಲಯ ಅಂದರೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ದೂರುದಾರರಾಗಿರುವಂತಹ ಸ್ನೇಹಮಯಿ ಕೃಷ್ಣ ಅವರ ಪರವಾಗಿ ವಾದಿಸಿದಂತಹ ವಕೀಲರಾಗಿರುವಂತಹ ಲಕ್ಷ್ಮೀ ಅಯ್ಯಂಗಾರ್ ಅವರ ಪರವಾಗಿ ಇವತ್ತು ತೀರ್ಪು ಬಂದಿದೆ. CRPC ಸೆಕ್ಷನ್ 15/3 ಅಡಿಯಲ್ಲಿ ಸಿದ್ದರಾಮಯ್ಯ ಅವರ ವಿರುದ್ಧ ಎಫ್ಐಆರ್ ದಾಖಲು ಮಾಡಲೇಬೇಕು. ಎಫ್ಐಆರ್ ದಾಖಲು ಮಾಡಿ ಈ ಒಂದು ತನಿಖೆಯನ್ನು ಮಾಡಬೇಕು. 3 ತಿಂಗಳ ಒಳಗಾಗಿ ಕೋರ್ಟ್ಗೆ ತನಿಖೆಯ ವರದಿಯನ್ನು ಕೊಡಬೇಕು ಅಂತ ಲೋಕಾಯುಕ್ತ ಪೊಲೀಸರಿಗೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಆದೇಶವನ್ನು ಹೊರಡಿಸಿದೆ. ಇದರಿಂದಾಗಿ ಸಿದ್ದರಾಮಯ್ಯ ಅವರಿಗೆ ಮತ್ತೊಂದು ದೊಡ್ಡ ಟೆನ್ಷನ್ ಎದುರಾಗಿದೆ. ಯಾಕೆಂದರೆ ಸಿದ್ದರಾಮಯ್ಯ ಅವರು ಈ ಎಲ್ಲ ಒಂದು ಆದೇಶವನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ನ ವಿಭಾಗೀಯ ಪೀಠಕ್ಕೆ ಮೇಲ್ಮನವಿಯನ್ನು ಸಲ್ಲಿಸುವಲ್ಲಿ ಅವರು ಪ್ರಯತ್ನವನ್ನು ಮಾಡ್ತಾ ಇದ್ರು. ಮೇಲ್ಮನವಿ ಸಲ್ಲಿಸುವ ಮುಂಚೆಯೇ ಸಿದ್ದರಾಮಯ್ಯ ಅವರ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಎಫ್ಐಆರ್ ದಾಖಲಾಗಿದೆ ಅಂದರೆ ಈಗ ಹೋಗಿದ ತಕ್ಷಣ ಯಾರಾದರೂ ದೂರು ಕೊಡಬೇಕು, ಅದು ಯಾವುದೂ ಇಲ್ಲ. ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಸ್ನೇಹಮಯಿ ಕೃಷ್ಣ ಅವರು ಮೈಸೂರು ಲೋಕಾಯುಕ್ತ ಪೊಲೀಸರಿಗೆ ದೂರನ್ನು ಸಲ್ಲಿಸಿದ್ದಾರೆ. ಅದರ ಜೊತೆಗೆ ಆ ಒಂದು ದೂರಿಗೆ ಕೋರ್ಟ್ ಆದೇಶವನ್ನು ಕೊಡಬೇಕು ಅಂತ ಒಂದು ಕೇಸ್ ಕೂಡ ಹಾಕಿದ್ರು, ಒಂದು ಅರ್ಜಿಯನ್ನು ಕೂಡ ಸಲ್ಲಿಸಿದ್ರು. ಈಗ ಆ ಅರ್ಜಿ ಸ್ವೀಕಾರ ಆಗಿ ಸಿದ್ದರಾಮಯ್ಯ ಅವರ ವಿರುದ್ಧ ತನಿಖೆಗೆ ಕೋರ್ಟ್ ಆದೇಶವನ್ನು ನೀಡಿದೆ. ಹಾಗಾದರೆ ಮುಂದೇನು, ಸಿದ್ದರಾಮಯ್ಯ ಅವರನ್ನ ಅರೆಸ್ಟ್ ಮಾಡಲಾಗತ್ತಾ ಅನ್ನುವಂತಹ ಪ್ರಶ್ನೆಗೆ ಉತ್ತರವನ್ನು ಕೊಡ್ತೀನಿ. ಕೋರ್ಟ್ ಈ ಒಂದು ಆದೇಶದಲ್ಲಿ ಕ್ಲಿಯರ್ ಆಗಿ ಉಲ್ಲೇಖಿಸಿದ್ದಾರೆ. ಏನು ಅಂದರೆ ಬಂಧನದ ವಿಚಾರ ಅವೆಲ್ಲವೂ ಕೂಡ ತನಿಖಾಧಿಕಾರಿಯ ವಿವೇಚನೆಗೆ ಬಿಟ್ಟಿದ್ದು. ಇನ್ ಕೇಸ್ ಎಫೆಕ್ಟಿವ್ ಅನ್ಸಿದ್ರೆ, ನೆಸೆಸಿಟಿ ಅನ್ಸಿದ್ರೆ ಸಿದ್ದರಾಮಯ್ಯ ಅವರನ್ನು ಬಂಧಿಸೋದಕ್ಕೂ ಕೂಡ ತನಿಖಾಧಿಕಾರಿಗೆ ಎಲ್ಲ ರೀತಿಯಾದಂತಹ ಸ್ವಾತಂತ್ರ್ಯ ಇದೆ. ಯಾರದು ಕೂಡ ಕೈ ಕಟ್ಟಿ ಹಾಕಿಲ್ಲ, ಬಂಧಿಸಲು ಕೂಡ ಅವಕಾಶ ಇದೆ ಅಂತ ಕೋರ್ಟ್ ಈಗ ಆದೇಶದಲ್ಲಿ ಉಲ್ಲೇಖಿಸಿದೆ. ಹಾಗಾಗಿ ತನಿಖಾಧಿಕಾರಿಗಳು ಏನಾದರೂ ಸಿದ್ದರಾಮಯ್ಯ ಅವರನ್ನು ವಶಕ್ಕೆ ಪಡೆಯಲೇಬೇಕು ಅಂತ ಅನಿಸಿದ್ರೆ ಸಿದ್ದರಾಮಯ್ಯ ಅವರನ್ನು ಇಮಿಡಿಯೇಟ್ ಆಗಿ ವಶಕ್ಕೆ ಪಡಿಬೋದು. ಉದಾಹರಣೆಗೆ ಗೆಳೆಯರೆ, ಈ ಹಿಂದೆ ಯಡಿಯೂರಪ್ಪನವರ ಪ್ರಕರಣದಲ್ಲಿ ಯಡಿಯೂರಪ್ಪನವರನ್ನ ಕೋರ್ಟ್ ಆದೇಶ ಬಂದ ತಕ್ಷಣಕ್ಕೆ ಅವರನ್ನು ಅರೆಸ್ಟ್ ಮಾಡಿ ಎನ್ಕ್ವೈರಿ ಕೂಡ ಮಾಡಲಾಯಿತು, ಅವರನ್ನು ಜೈಲಿಗೂ ಕೂಡ ಕಳುಹಿಸಲಾಯಿತು. ಯಾಕೆಂದರೆ ಆಗ ಲೋಕಾಯುಕ್ತದಲ್ಲಿ ಇದ್ದಂತಹ ಖಡಕ್ ಪೊಲೀಸ್ ಆಫೀಸರ್ ಆಗಿದ್ದವರು ಮಧುಕರ್ ಶೆಟ್ಟಿ ಅವರು ಯಾವುದಕ್ಕೂ ಕೂಡ ಕೇರ್ ಮಾಡದೆ, ಅವರೊಬ್ಬ CM ಅನ್ನೋದನ್ನು ಕೂಡ ಕೇರ್ ಮಾಡದೆ ಇಲ್ಲಿ ಭ್ರಷ್ಟಾಚಾರದ ಆರೋಪ ಹೊತ್ತಿದ್ದಾರೆ, ಅದರ ತನಿಖೆ ಮಾಡಬೇಕಾಗಿದ್ದು ನನ್ನ ಹೆಗಲಿಗೆ ಬಂದಿದೆ ಅಂತ ಯಡಿಯೂರಪ್ಪನವರನ್ನ ಕೂಡಲೇ ವಶಕ್ಕೆ ಪಡೆದರು. ಆದರೆ ಸಿದ್ದರಾಮಯ್ಯ ಅವರ ವಿಚಾರ ಯಾವ ತರಹ ಆಗತ್ತೆ ಅಂತ ಹೇಳ್ತೀನಿ. ಗೆಳೆಯರೆ, ಈಗಾಗಲೇ ಪ್ರದೀಪ್ ಅವರು ಒಂದು ಆರೋಪವನ್ನು ಕೂಡ ಮಾಡಿದ್ದಾರೆ. ಏನು ಆರೋಪವನ್ನು ಮಾಡಿದ್ದಾರೆ ಅಂದರೆ, ಮೈಸೂರಿನ ಲೋಕಾಯುಕ್ತ SP ಇದ್ದಾರಲ್ಲ ಅವರನ್ನೇ ಸರ್ಕಾರ ಬದಲಾವಣೆ ಮಾಡಿಯಾಗಿದೆ, ಹಾಗಾಗಿ ಅವರು ದೂರನ್ನೇ ತೆಗೆದುಕೊಳ್ತಾ ಇಲ್ಲ ಅನ್ನುವಂತಹ ಒಂದು ಆರೋಪವನ್ನು ಮಾಡಿದ್ದಾರೆ. ಈ ಆರೋಪವನ್ನು ಗಮನಿಸ್ತಾ ಹೋದರೆ ಇಲ್ಲಿ ಸಿದ್ದರಾಮಯ್ಯ ಅವರು ಅರೆಸ್ಟ್ ಆಗುವಂತಹ ಸಾಧ್ಯತೆ ಬಹಳ ಕಡಿಮೆ ಇದೆ. ಈ ಹಿಂದೆ ಯಾವ ತರಹ ಆಗ್ತಾ ಇತ್ತು ಅಂದರೆ, ಲೋಕಾಯುಕ್ತ ಅಂದರೆ ಅದಕ್ಕೆ ಆದಂತಹ ಒಂದು ಭಯ ಕೂಡ ಇತ್ತು. ಸರ್ಕಾರದಿಂದ
ದೂರ ಇರುವಂತಹ ಮತ್ತು ಒಂದು ಸ್ವತಂತ್ರ ಸಂಸ್ಥೆ ಲೋಕಾಯುಕ್ತ ಆಗಿತ್ತು ಈ ಹಿಂದಿನ ಲೋಕಾಯುಕ್ತ. ಆದರೆ ಪ್ರೆಸೆಂಟ್ ಇರುವಂತಹ ಲೋಕಾಯುಕ್ತ ಸರ್ಕಾರದ ಅಡಿಯಲ್ಲಿ ಕೆಲಸ ಮಾಡಲೂಬಹುದು ಗೆಳೆಯರೆ. ಹಾಗಾಗಿ ಸಿದ್ದರಾಮಯ್ಯ ಅವರನ್ನು ಅರೆಸ್ಟ್ ಮಾಡುವಂತಹ ಒಬ್ಬ ಪ್ರಾಮಾಣಿಕ ಮತ್ತು ದಕ್ಷ ಅಧಿಕಾರಿ ಲೋಕಾಯುಕ್ತದಲ್ಲಿದ್ದರೆ ಖಂಡಿತವಾಗಲೂ ಸಿದ್ದರಾಮಯ್ಯ ಅವರನ್ನು ಕೂಡಲೇ ವಶಕ್ಕೆ ಪಡೆದು ತನಿಖೆಯನ್ನು ಮಾಡ್ತಾರೆ. ಆದರೆ ಮೇಲ್ನೋಟಕ್ಕೆ ಈಗ ಸದ್ಯದ ಪರಿಸ್ಥಿತಿಗೆ ಸಿದ್ದರಾಮಯ್ಯ ಅವರು ಅರೆಸ್ಟ್ ಆಗೋದಿಲ್ಲ. ಒಂದಷ್ಟು ತನಿಖೆಯನ್ನು ಮಾಡ್ತಾರೆ. ತನಿಖೆಯನ್ನು ಮಾಡಿ ಆನಂತರ ಅದರಲ್ಲಿ ಸಿದ್ದರಾಮಯ್ಯ ಅವರ ಪಾತ್ರ ಇದೆ ಅಂತ ಗೊತ್ತಾದ ಮೇಲೆ ಸಿದ್ದರಾಮಯ್ಯ ಅವರನ್ನು ವಶಕ್ಕೆ ಪಡಿತಾರೆ. ಸೊ ಅಲ್ಲಿಯವರೆಗೂ ಸಿದ್ದರಾಮಯ್ಯ ಅವರು ಸೇಫ್ ಆಗಿರ್ತಾರೆ. ಒಂದಷ್ಟು ಟೈಮ್ ಈಗ ಸಿದ್ದರಾಮಯ್ಯ ಅವರಿಗೆ ಸಿಕ್ತು ಈ ಲೋಕಾಯುಕ್ತ ತನಿಖೆಗೆ ತಡೆಯನ್ನು ನೀಡೋದಕ್ಕೆ ಮತ್ತು ಸುಪ್ರೀಂ ಕೋರ್ಟ್ ಅಥವಾ ವಿಭಾಗೀಯ ಪೀಠಕ್ಕೆ ಹೋಗಿ ಈ ಎಲ್ಲ ಆರ್ಡರ್ಗಳಿಗೆ ತಡೆಯನ್ನು ನೀಡಿ ಅಲ್ಲಿನ ತೀರ್ಪು ಬರೋವರೆಗೂ ಕೂಡ ಸಿದ್ದರಾಮಯ್ಯ ಅವರು ತಾವು CM ಕುರ್ಚಿಯಲ್ಲಿ ಸೇಫ್ ಆಗಿ ಕೂಡೋದಕ್ಕೆ ಈಗ ಪ್ಲಾನ್ ಅನ್ನು ಮಾಡ್ತಾ ಇದ್ದಾರೆ. ಸೊ ಲೋಕಾಯುಕ್ತದಲ್ಲಿ ಈಗ FIR ದಾಖಲಾಗಿದೆ. ಆದರೆ ಇಲ್ಲೊಂದು ಟ್ವಿಸ್ಟ್ ಏನು ಅಂದರೆ ಸ್ನೇಹಮಯಿ ಕೃಷ್ಣ ಅವರು ನಾಳೆಯೇ ಹೈಕೋರ್ಟ್ಗೆ ಹೋಗ್ತಾ ಇದ್ದಾರೆ. ನಾಳೆಯೇ ಸ್ನೇಹಮಯಿ ಕೃಷ್ಣ ಅವರು ಹೈಕೋರ್ಟ್ನಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸ್ತಾ ಇದ್ದಾರೆ. ಏನು ಆ ಅರ್ಜಿ ಅಂದರೆ ಲೋಕಾಯುಕ್ತ ಸಂಸ್ಥೆ ಏನಿದೆಯಲ್ಲ ಅದು ರಾಜ್ಯ ಸರ್ಕಾರದ ಅಂಡರ್ನಲ್ಲಿ ಬರುತ್ತೆ. ಹಾಗಾಗಿ ಇಲ್ಲೊಂದು ನಿಷ್ಪಕ್ಷಪಾತವಾದಂತಹ ತನಿಖೆ ಆಗೋದಿಲ್ಲ. ಆ ಒಂದು ಕಾರಣಕ್ಕಾಗಿ ಈ ತನಿಖೆಯನ್ನು CBIಗೆ ಹಸ್ತಾಂತರಿಸಬೇಕು ಅಂತ ಹೈಕೋರ್ಟ್ನಲ್ಲಿ ನಾಳೆ ಅರ್ಜಿಯನ್ನು ಸಲ್ಲಿಸ್ತಾರೆ. ನಾಳೆ ಅರ್ಜಿಯನ್ನು ಸಲ್ಲಿಸಿದರೆ ಈ ವಾರದ ಒಳಗಡೆ CBIಗೆ ಈ ಒಂದು ಕೇಸ್ ಹೋದರೂ ಹೋಗಬಹುದು. ಹೈಕೋರ್ಟ್ನಲ್ಲಿ ಏನು ತೀರ್ಮಾನ ಆಗುತ್ತೋ ಗೊತ್ತಿಲ್ಲ. ಸೊ ಸದ್ಯಕ್ಕೆ ಆಗ್ತಾ ಇರುವಂತಹ ಬೆಳವಣಿಗೆ ಏನು ಅಂದರೆ ಸಿದ್ದರಾಮಯ್ಯ ಅವರ ಮೇಲೆ ಈಗ FIR ದಾಖಲು ಮಾಡಲೇಬೇಕು ಅನ್ನುವಂತಹ ಆದೇಶ ಕೋರ್ಟ್ನಿಂದ ಬಂದಿದೆ. ಸೊ ಇದರಿಂದಾಗಿ ಸಿದ್ದರಾಮಯ್ಯ ಅವರ ರಾಜಕೀಯ ವಿಚಾರ ಏನಾಗುತ್ತೆ ಅಂತ ಹೇಳ್ತೀನಿ ಗೆಳೆಯರೆ. ಈಗಾಗಲೇ ನಾನು ಈ ಹಿಂದಿನ ವಿಡಿಯೋದಲ್ಲಿ ನಿಮಗೆ ಕ್ಲಿಯರ್ ಆಗಿ ಹೇಳಿದ್ದೆ, ಸಿದ್ದರಾಮಯ್ಯ ಅವರ ಮೇಲೆ ಏನಾದರೂ FIR ದಾಖಲಾದರೆ ಹೈಕಮಾಂಡ್ ಸಿದ್ದರಾಮಯ್ಯ ಅವರಿಂದ ರಾಜೀನಾಮೆಯನ್ನು ಪಡೆದುಕೊಳ್ಳುತ್ತೆ. ಯಾಕೆ ಅಂದರೆ ಪಕ್ಕದ ಮಹಾರಾಷ್ಟ್ರದಲ್ಲಿ ಎಲೆಕ್ಷನ್ ಇದೆ. ಅದರಲ್ಲಿ BJP ಅವರಿಗೆ ಇದೊಂದು ಪ್ರಮುಖವಾದಂತಹ ಅಸ್ತ್ರ ಆಗುತ್ತೆ. ಏನು ಅಂದರೆ ಪಕ್ಕದ ಕರ್ನಾಟಕ ರಾಜ್ಯದಲ್ಲಿ FIR ಆಗಿರುವಂತಹ ಒಬ್ಬ ಮುಖ್ಯಮಂತ್ರಿ ಇದ್ದಾರೆ. ಅವರನ್ನು ನೀವು ಕೆಳಗಡೆ ಇಳಿಸಿಲ್ಲ, ಇಲ್ಲಿ ಬಂದು ನೀವೇನು ನೈತಿಕತೆ ಮಾತಾಡ್ತೀರಾ ಅನ್ನುವಂತಹ ಒಂದು ಅಸ್ತ್ರ BJPಗೆ ಆಗುತ್ತೆ. ಅದರ ಜೊತೆಗೆ ರಾಷ್ಟ್ರವ್ಯಾಪಿಯೂ ಕೂಡ ಇದೇ ಅಸ್ತ್ರ ಆಗುತ್ತೆ. ಈಗ ತಾನೇ ಕಾಂಗ್ರೆಸ್ ರಾಷ್ಟ್ರ ಮಟ್ಟದಲ್ಲಿ ಚೇತರಿಸಿಕೊಳ್ತಾ ಇದೆ. ಚೇತರಿಸಿಕೊಳ್ತಾ ಇರುವಂತಹ ಹೊತ್ತಿನಲ್ಲೇ ಭ್ರಷ್ಟಾಚಾರದ ಆರೋಪದಡಿ FIR ಆಗಿರುವಂತಹ ಒಬ್ಬ ಮುಖ್ಯಮಂತ್ರಿ ನಿಮ್ಮಲ್ಲಿ ಇದ್ದಾರೆ ಅನ್ನೋದು ದೊಡ್ಡ ರೀತಿಯಾದಂತಹ ಮುಜುಗರ ಆಗುತ್ತೆ. ಈಗಾಗಲೇ ಮಮತಾ ಬ್ಯಾನರ್ಜಿಯವರು ಕೂಡ ಇದೇ ಮಾತನ್ನು NDIA ಅಂದರೆ INDIA ಒಕ್ಕೂಟಕ್ಕೆ ಹೇಳಿದ್ದಾರೆ. ಸೊ ನಮ್ಮ ಒಕ್ಕೂಟದಲ್ಲಿ ಭ್ರಷ್ಟಾಚಾರದ ಆರೋಪ ಇರುವಂತಹ ಒಬ್ಬ ಮುಖ್ಯಮಂತ್ರಿ ಇದ್ದಾರೆ, ಅವರಿಂದ ಇನ್ನೂ ನೀವು ರಿಸೈನನ್ನು ಪಡೆದುಕೊಂಡಿಲ್ಲ ಯಾಕೆ ಅನ್ನುವಂತಹ ಪ್ರಶ್ನೆಯನ್ನು AICCಗೆ ಮಮತಾ ಬ್ಯಾನರ್ಜಿ ಅವರು ಮಾಡಿದ್ದಾರೆ. ಸೊ ಇದರಿಂದಾಗಿ ಸಿದ್ದರಾಮಯ್ಯ ಅವರ ರಾಜಕೀಯ ಭವಿಷ್ಯ ಈ FIR ದಾಖಲಾಗಿದ್ದರಿಂದ ಸ್ವಲ್ಪ ತೂಗುಯ್ಯಾಲೆಯಲ್ಲೇ ಇದೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ CM ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನು ಕೊಡಬಹುದು. ಸೊ ರಾಜೀನಾಮೆಯನ್ನು ಕೊಡೋದಕ್ಕೆ ಈಗ ಒತ್ತಡಗಳು ಜಾಸ್ತಿ ಆಗಿಯೇ ಆಗುತ್ತೆ. ಯಾಕೆಂದರೆ FIR ದಾಖಲಾಗಿದೆ. FIR ದಾಖಲಾದ ಮೇಲೆ ಒತ್ತಡಗಳು ಆಟೋಮೆಟಿಕ್ ಆಗಿ ಜಾಸ್ತಿ ಆಗುತ್ತೆ. ಸೊ ಇವತ್ತು ಸಂಜೆ ಸಿದ್ದರಾಮಯ್ಯ ಅವರು ಕೇರಳಕ್ಕೆ ತೆರಳಿ ಅಲ್ಲಿ ವೇಣುಗೋಪಾಲ್ ಅವರನ್ನು ಭೇಟಿಯಾಗಲಿದ್ದಾರೆ. ವೇಣುಗೋಪಾಲ್ ಅವರನ್ನು ಭೇಟಿಯಾಗಿ ಮುಂದಿನ ನಡೆಗಳ ಬಗ್ಗೆ ಒಂದಷ್ಟು ಮಾತುಕತೆ ಅದೆಲ್ಲವನ್ನು ಕೂಡ ನಡೆಸ್ತಾರೆ. ಸೊ ಸುಪ್ರೀಂ ಕೋರ್ಟ್ನಲ್ಲಿ ಈ ವಿಚಾರಣೆ ಬರೋವರೆಗೂ ಅಥವಾ ಹೈಕೋರ್ಟ್ನ ವಿಭಾಗೀಯ ಪೀಠದಲ್ಲಿ ಈ ವಿಚಾರಣೆ ಬರೋವರೆಗೂ ಸಿದ್ದರಾಮಯ್ಯ ಅವರು ಈ ಒಂದು ಸಂಕಷ್ಟದಲ್ಲಿ ಅಂತೂ ಸಿಲುಕ್ತಾರೆ. ಸೊ ಸಿದ್ದರಾಮಯ್ಯ ಅವ್ರನ್ನ ಅರೆಸ್ಟ್ ಮಾಡೋದು ದೂರದ ವಿಚಾರ, ಆದರೆ ರಾಜಕೀಯವಾಗಿ ಸಿದ್ದರಾಮಯ್ಯ ಅವರಿಗೆ ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತು ಕಾಂಗ್ರೆಸ್ನ ಒಳಗಡೆ ಕೂಡ ಒತ್ತಡ ಜಾಸ್ತಿ ಆಗುತ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿಯೂ ಕೂಡ ಒತ್ತಡಗಳು ಇನ್ಮೇಲೆ ಜಾಸ್ತಿ ಆಗುತ್ತೆ. ಇದರಿಂದಾಗಿ CM ಸಿದ್ದರಾಮಯ್ಯ ಅವರಿಗೆ ಸಹಜವಾಗಿಯೇ ಟೆನ್ಷನ್ ಎದುರಾಗುತ್ತೆ. ನೋಡೋಣ ಗೆಳೆಯರೆ, ಕಾದು ನೋಡೋಣ. ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯ ಅವರಿಂದ ರಾಜೀನಾಮೆಯನ್ನು ಪಡೆಯುತ್ತಾ? ಈ ಹಿಂದೆ BJP ಹೈಕಮಾಂಡ್ ಯಾವಾಗ ಯಡಿಯೂರಪ್ಪನವರ ಮೇಲೆ ಲೋಕಾಯುಕ್ತದಲ್ಲಿ ದೂರು ದಾಖಲಾಗಿ FIR ಆಯಿತು, ಆಗ ಕೂಡಲೇ ತಕ್ಷಣಕ್ಕೆ ಅವರಿಂದ ರಾಜೀನಾಮೆಯನ್ನು ಪಡೆಯಿತು. ಇಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಏನು ಮಾಡುತ್ತೆ? ಸ್ವತಃ ಸಿದ್ದರಾಮಯ್ಯ ಅವರೇ ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆಯನ್ನು ಕೊಡ್ತಾರಾ? ಇದು ಗೆಳೆಯರೆ ಸಿದ್ದರಾಮಯ್ಯ ಅವರ ವಿರುದ್ಧ ತನಿಖೆಗೆ ಕೋರ್ಟ್ ಆದೇಶಿಸಿರುವ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ. ಅಲ್ಲಿಯವರೆಗೂ ಜೈ ಹಿಂದ್, ಜೈ ಕರ್ನಾಟಕ.